ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಲಾಗ್ ಕಂಪ್ಲೀಟಾಗಿ ನಮ್ಮ ಸಿಜ್ಜು ಬರ್ತ್ಡೇ ಲಾಗ್ ಇರುತ್ತೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಸನ್. ಸೊ ಇವತ್ತಿನ ಲಾಗ್ ಕಂಪ್ಲೀಟಾಗಿ ನಮ್ಮ ಸಿಜ್ಜು ಮರಿಯ ಒಂದು ಬರ್ತ್ಡೇ ಲಾಗ್ ಇರುತ್ತೆ. ಈಗ ಆಲ್ರೆಡಿ ನಾನು ನಿಮಗೆ ಡೆಕೋರೇಷನ್ ಯಾವ ರೀತಿ ಮಾಡಿದ್ವಿ, ಏನೇನೆಲ್ಲ ಐಟಮ್ಸ್ನ ನಾವು ಬೈ ಮಾಡಿಬಿಟ್ಟು ವಿದಿನ್ 500 ರುಪೀಸಲ್ಲಿ ಈ ಒಂದು ಡೆಕೋರೇಷನ್ ಯಾವ ರೀತಿ ಮಾಡಿದ್ವಿ ಅನ್ನೋದು ಒಂದು ವಿಡಿಯೋ ಅಂದರೆ ಲಾಗ್ ಮಾಡಿ ಹಾಕಿದ್ದೀನಿ. ಯಾರಾದರೂ ಡೆಕೋರೇಷನ್ ವಿಡಿಯೋ ಬೇಕಾದರೆ ಹೋಗಿ ನೋಡ್ಕೋಬೋದು ಡೈರೆಕ್ಟಾಗಿ. ಸೊ ಇವತ್ತಿನ ಲಾಗಲ್ಲಿ ನಮ್ಮ ಸಿಜ್ಜು ಬರ್ತ್ಡೇಲಿ ಯಾರ್ಯಾರೆಲ್ಲ ಬಂದಿದ್ದರು, ನಮಗೆ ಸಿಜ್ಜಿಗೆ 2 ಪೇರೆಂಟ್ಸ್ ಇದ್ದಾರೆ. ಒಂದು ನಾವಾದರೆ ಇನ್ನೊಂದು ಬೇರೆಯವರಿದ್ದಾರೆ, ಅವರು ಕೂಡ ಬರ್ತಾರೆ. ನಾವು ಎಲ್ಲಿಗಾದರೂ ಊರಿಗೆ ಹೋಗೋದಿದ್ರೆ ಅವ್ರ ಮನೇಲಿ ಬಿಟ್ಟು ಹೋಗ್ತೀವಿ. ಅವ್ರು ಎಲ್ಲಿಗಾದರೂ ಏನಾದರೂ ಫಂಕ್ಷನ್ಸ್ ಅಥವಾ ಮನೆಗೆ ಯಾರಾದರೂ ಬಂದರೆ ನಮ್ಮ ಸಿಜ್ಜು ಅವ್ರ ಮನೆಗೆ ಹೋಗಿರ್ತಾನೆ. ಈ ಥರ ಎಲ್ಲ ಅವ್ರ ಮನೇಲಿ ಇರ್ತಾನೆ, ನಮ್ಮ ಮನೆಯಲ್ಲೂ ಇರ್ತಾನೆ. ಸೊ ನಮ್ಮ ಸಿಜ್ಜಿಗೆ 2 ಜನ ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಬಟ್ ಅವರಿಗೆ ನಮ್ಮ ಸಿಜ್ಜು ಎಷ್ಟು ಇಂಪಾರ್ಟೆಂಟೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಸಿಜ್ಜು ನನಗೆ ಅಂದರೆ ತುಂಬ ಇಂಪಾರ್ಟೆಂಟ್. ನನ್ನ ಮೊದಲನೇ ಮಗ ಸಿಜ್ಜು ಅಂತಲೇ ಹೇಳ್ತೀನಿ. ಇದು ಫೈನಲ್ ಡೆಕೋರೇಷನ್ ಫ್ರೆಂಡ್ಸ್. ಈ ಥರ ಎಲ್ಲ ಡೆಕೋರೇಷನ್ ಆದ ನಂತರ ನಾವು ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಎಲ್ಲರಿಗೂ ಕಾಲ್ ಮಾಡಿದ್ವಿ ಸಾಯಂಕಾಲ ಬನ್ನಿ ಅಂತ. ಅದಾದ ನಂತರ ಸ್ವಲ್ಪ ಏನಾದರೂ ಬಂದವ್ರಿಗೆ ಏನಾದರೂ ಮಾಡೋಣ ಅಂತ ಸ್ವಲ್ಪ ಪಲಾವ್ ಈ ಥರ ಎಲ್ಲ ಮಾಡಿದ್ದೆ. ಇನ್ನು ಉಳ್ಕಿದ್ದೆಲ್ಲ ಹೊರಗಡೆಯಿಂದ ತರಿಸಿದ್ವಿ. ಸ್ವೀಟ್ ಆಗಿರ್ಬೋದು, ಆಮೇಲೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ಹೊರಗಡೆ ತರಿಸಿದ್ವಿ. ಸೊ ಇದು ಡೆಕೋರೇಷನ್ ಫೈನಲ್ ಲುಕ್. ಸೊ ಇವಾಗ ನಮ್ಮ ಸಿಜ್ಜಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಸಿಜ್ಜು ಹೇಗಂದರೆ ಅವ್ರ ಪಪ್ಪ ಮುಂದ್ಗಡೆ ಇದ್ದರೆ ಮಾತ್ರ ಸ್ನಾನ ಮಾಡ್ತಾನೆ, ಇಲ್ಲ ಅಂದರೆ ಸ್ನಾನ ಮಾಡೋದೇ ಇಲ್ಲ. ತುಂಬ ಗೋಳಾಡಿಸ್ತಾನೆ. ಅವ್ರ ಪಪ್ಪ ಮುಂದ್ಗಡೆ ಇದ್ದರೆ ತುಂಬ ನಿಧಾನವಾಗಿ ಶಾಂತಿಯಿಂದ ಸ್ನಾನ ಮಾಡ್ತಾನೆ. ಎಷ್ಟಾದರೂ ಹುಚ್ಚು ಅವನಿಗೆ ಸುಮ್ಮನೆ ಇರ್ತಾನೆ. ಅದೇ ಅವ್ರ ಪಪ್ಪ ಇಲ್ಲ ಅಂತ ಅಂದ್ಕೊಳ್ಳಿ, ಹಬ್ಬ ಅಷ್ಟು ನಮಗೆ ಕಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾವು ಸಿಜ್ಜಿಗೆ ಸಪ್ರೇಟಾಗಿ ಶಾಂಪೂನ ಯೂಸ್ ಮಾಡ್ತೀವಿ, ಬೇರೆ ಯಾವುದು ನಾವು ಮನುಷ್ಯರು ಯೂಸ್ ಮಾಡೋ ಶಾಂಪೂನ ಯೂಸ್ ಮಾಡಲ್ಲ. ನಾಯಿದೇ ಅಂತ ಶಾಂಪೂ ಇದೆ, ಆ ಶಾಂಪೂನೇ ನಾವು ಯೂಸ್ ಮಾಡೋದು. ನೋಡಿ ಫೈನಲಿ ಡ್ರೆಸ್ ಹಾಕ್ಕೊಂಡು ನಮ್ಮ ಸಿಜ್ಜು ರೆಡಿಯಾಗಿ ನಿಂತಿದ್ದಾನೆ. ಸೊ ದೇವ್ರ ಮುಂದೆ ಇರ್ತಕ್ಕಂಥ ಕುಂಕುಮ ಸ್ವಲ್ಪ ಹಚ್ಚಂದರೆ ಜಾಸ್ತಿ ಹಚ್ಚಿಬಿಟ್ಟಿದ್ದಾರೆ ನಮ್ಮ ಸಿಸ್ಟರು. ಸೊ ಹಾಗಾಗಿ ನೋಡಿ ತುಂಬಾ ಕಾಣಿಸ್ತಿದೆ ಕುಂಕುಮ. ಸೊ ಇವಾಗ ಎಲ್ಲ ಗೆಸ್ಟ್ ಬರ್ತಾರೆ, ಎಲ್ಲ ಮನೇಲಿ ರೆಡಿ ಆಗಿದೆ. ಇವನ್ ನಮ್ಮ ಮನೆಯಲ್ಲಿ ನೋಡಿ ಡೆಕೋರೇಷನ್ ಕೂಡ ರೆಡಿ ಆಗಿದೆ. ಇವಾಗ ಕೇಕ್ ಕೂಡ ಇದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಎಲ್ಲರೂ ಬಂದರೆ ಕೇಕ್ ಮುಂದ್ಗಡೆ ಇಡೋಣ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಬರಲಿ. ಅಷ್ಟರೊಳಗಡೆ ಸಿಜ್ಜುಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬಾಚಿಬಿಟ್ಟು ರೆಡಿ ಮಾಡೋಣ. ಡ್ರೆಸ್ ಅಂತ ಹಾಕಿದ್ದೀವಿ. ಡ್ರೆಸ್ ಇದು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಡ್ರೆಸ್ನ ನಾನು ಸ್ಟಿಚ್ ಮಾಡಿರೋದು. ಇದು ತುಂಬ ಚೆನ್ನಾಗಿದೆ. ಈ ಥರ ಯಾರಿಗಾದರೂ ಡ್ರೆಸ್ ಬೇಕಾಗಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಾದರೂ ಸಿಜ್ಜು ಈ ಥರ ಡಾಗ್ಸ್ಗಳ ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಈ ಥರ ಡ್ರೆಸ್ಗಳೇನಾದರೂ ಬೇಕಾಗಿದ್ದರೆ ನನ್ನ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಾನೇ ಸ್ಟಿಚ್ ಮಾಡಿರೋದು. ಮಲ್ಟಿ ಕಲರ್ಸ್, ನಿಮಗೆ ಯಾವ ಕಲರ್ಸಲ್ಲಿ ಬೇಕಂತೀರ ಆ ಕಲರ್ಸಲ್ಲಿ, ಯಾವ ಥರ ಪ್ಯಾಟರ್ನ್ಸ್ ಬೇಕಂತೀರ ಆ ಥರ ಪ್ಯಾಟರ್ನ್ಸ್ ಸ್ಟಿಚ್ ಮಾಡಿ ನಿಮಗೆ ಕಳಿಸ್ತೀವಿ, ಓಕೆನಾ? ಸೊ ಹೋಪ್ ನಮ್ಮ ಸಿಜ್ಜು ವೇರ್ ಮಾಡಿರ್ತಕ್ಕಂಥ ಡ್ರೆಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಫೈನಲಿ ಎಲ್ಲರೂ ಬಂದಾಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ವಿಡಿಯೋ ಮಾಡಬೇಕಲ್ವಾ, ಹೇಗೆ ಮಾಡಬೇಕು ಅನ್ನೋ ತುಂಬಾ ಕನ್ಫ್ಯೂಸ್ ಇತ್ತು. ಸ್ಟ್ರೇಟ್ ಮಾಡಿದರೆ ಸ್ವಲ್ಪ ಕಾಣಿಸುತ್ತೆ, ಅಡ್ಡಿಟ್ರೆ ಫುಲ್ಲಾಗಿ ಕಾಣಿಸುತ್ತೆ. ಸೊ ನೀಟಾಗಿ ಕಾಣಿಸಲ್ಲ, ಏನು ಮಾಡೋಣ ಅಂತ ಅಂದ್ಕೊಂಡು ಏನೋ ಒಂದು ಮಾಡಿದ್ದೀವಿ ವಿಡಿಯೋ ಮಾಡಬೇಕಾದ್ರೆ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ. ಆಮೇಲೆ ಕೆಲವು ಜನ ಏನಪ್ಪ ಮನುಷ್ಯರಿಗೆ ಬರ್ತ್ಡೇ ಮಾಡಲ್ಲ, ನಾಯಿ ಮರಿಗೆ ಬರ್ತ್ಡೇ ಮಾಡೋಕತ್ತಾರಲ್ಲ ಇವರು ಅಂತ ಚೀಪಾಗಿ ಕಾಣ್ಬೋದು. ಸೊ ಚೀಪಾಗಿ ಕಾಣಬೇಡಿ, ಯಾಕಂದರೆ ಮನುಷ್ಯಕ್ಕಿಂತ ನಿಯತ್ತಾಗಿರೋದೆ ಅಂದರೆ ಮೂಕ ಪ್ರಾಣಿಗಳಂತ. ಬರೀ ನಾಯಿ ಮರಿ ಅಂತ ಅಷ್ಟೇ ಅಲ್ಲ, ಯಾವುದೇ ಆಗಲಿ, ಒಂದು ಹಸು ತಗೋರಿ, ಯಾವುದೇ ಒಂದು ಪ್ರಾಣಿ ತಗೋರಿ, ಅದು ನಿಯತ್ತಾಗೇ ಇರುತ್ತೆ. ಮನುಷ್ಯ ನಿಯತ್ತಾಗಿರಲ್ಲ ಹೊರತಾಗಿ ನಾಯಿ ನಿಯತ್ತಾಗಿರುತ್ತೆ. ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅದು ನಮಗೆ ಬೆಟ್ಟದಷ್ಟು ಪ್ರೀತಿ ತೋರಿಸುತ್ತೆ. ಸೊ ನನ್ನ ಪ್ರಕಾರ ಮನುಷ್ಯರ್ಕಿಂತ ಮೂಕ ಪ್ರಾಣಿಗಳೇ ಎಷ್ಟೋ ವಾಸಿ ಅಂತ ಅನಿಸುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಸಿಜ್ಜು ಬರೀ ಒಂದು ಪ್ರಾಣಿ ಅಲ್ಲ, ನನ್ನ ಮಗು, ನನ್ನ ಮಗನೇ ಅವನು. ನಾಳೆ ನನಗೇನಾದರೂ ಮಕ್ಕಳು ಆದರೆ ಇನ್ ಕೇಸ್ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ,
ಹೋಪ್ ಅಂದರೂ ಕಂಪ್ಲೀಟಾಗಿ ಹೋಗಿದೆ. ಬಟ್ ಇನ್ ಕೇಸ್ ಏನಾದರೂ ನನಗೆ ಮಕ್ಕಳು ಆದರೂ ಕೂಡ ನನ್ನ ಮೊದಲನೆಯ ಮಗ ಸಿಜ್ಜು ಆಗಿರ್ತಾನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಗಳು ಚಿನ್ನಿನೇ ಆಗಿರ್ತಾಳೆ. ಯಾಕಂದರೆ ಅವ್ರ ಸ್ಥಾನ ಯಾರೂ ತುಂಬೋಕ್ಕಾಗಲ್ಲ. ಅವ್ರು ಕೊಟ್ಟಂಥ ಪ್ರೀತಿ ಕೂಡ ನಾಳೆ ನಾವು ನಮ್ಮ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇಯರ್ ನಾವಿರ್ತೀವೋ ಇಲ್ವೋ, ಅಥವಾ ನಮ್ಮ ಸಿಚುವೇಶನ್ ಹೇಗಿರುತ್ತೆ ಏನೋ, ನಾವು ಚೆನ್ನಾಗಿದ್ದರೆ ಮಾಡ್ಬೋದು, ಅಥವಾ ನಮ್ಮ ಈ ಫೈನಾನ್ಷಿಯಲ್ ಆಗಿರ್ಬೋದು, ಯಾವುದೇ ರೀತಿ ಇರಲಿ ಸ್ನೇಹಿತರೆ, ಇವಾಗಿದ್ದಂಥ ಸಿಚುವೇಶನ್ ನಾಳೆ ಇರಲ್ಲ, ನಾಳೆ ಇದ್ದಂಥ ಸಿಚುವೇಶನ್ ನಾಡ್ದೇ ಇರಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಲೇಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ ಏನಪ್ಪ ಅಂದರೆ ಈ ಮೇ ಮಂತಲ್ಲಿ ಕೂಡ ನನ್ನ ಬರ್ತ್ಡೇ ಕೂಡ ಇತ್ತು. ಸೊ ಹಾಗಾಗಿ ಇಬ್ಬರದು ಒಮ್ಮೆಲೆ ಆಗುತ್ತಲ್ಲ ಅಂತ ಎಲ್ಲರಿಗೂ ಕರೆಸಿದ್ವಿ. ಸೊ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸ್ಪೆಷಲಿ ನಮ್ಮ ಸಿಜ್ಜು ಬರ್ಡೇ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ವಿಶ್ ಮಾಡಿ, ನಮ್ಮ ಸಿಜ್ಜು ಯಾವಾಗಲೂ ಹೀಗೆ ಸಂತೋಷವಾಗಿ ಖುಷಿಯಾಗಿ ತನ್ನ ಆಯಸ್ಸು ಪೂರ್ತಿ ನಮ್ಮ ಜೊತೆ ಇರಲಿ ಅಂತ ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 2 ಫ್ಯಾಮಿಲಿ ಸೇರಿ, ನಮ್ಮ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಎಲ್ಲರೂ ಸೇರಿ ನಮ್ಮ ಸಿಜ್ಜು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹೇಳಿದ್ನಲ್ವ ಫ್ರೆಂಡ್ಸ್, 2 ಕೇಕ್ ಕೂಡ ತರಿಸಿದ್ರು ಅಂತ. ಸೊ ಅವರೊಂದು ಕೇಕ್ ತರಿಸಿದ್ರು, ನಾವು ಒಂದು ಕೇಕ್ ತರಿಸಿದ್ವಿ. ಅವ್ರಿಗೆ ನಮಗೆ ಗೊತ್ತಾಗ್ಲಾರ್ದಂಗೆ ಕೇಕ್ ತರಿಸಿದ್ರು, ನಾವು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಕೇಕ್ ತರಿಸಿದ್ವಿ. ಅವರು ನಮಗೆ ಹೇಳಿದ್ದಿಲ್ಲ, ನಾವು ಅವ್ರಿಗೆ ಹೇಳಿದ್ದಿಲ್ಲ. ಸೊ ಹಾಗಾಗಿ 2 ಕೇಕ್ ಬಂದುಬಿಟ್ಟಿದ್ವು ನಮಗೆ. ಸೊ ನಮ್ಮ ಸಿಜ್ಜು 2 ಕೇಕ್, ಬ್ಲ್ಯಾಕ್ ಫಾರೆಸ್ಟ್ ಮತ್ತು ವೆನಿಲಾ ಅದು ಐಸ್ ಇರ್ತಕ್ಕಂಥ ಒಂದು ಕೇಕ್ನ ತಿಂದ ಅಂತಲೇ ಹೇಳ್ಬೋದು. ಅವನಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಕೇಕ್ ಫ್ಲೇವರ್ ಏನು ಬರುತ್ತಲ್ವ, ಅದು ಅಂತೂ ಯಾವಾಗ ತಿನ್ನಲಿ ಅಂತ ಕಾಯ್ತಾ ಇದ್ದ. ಸೊ ನೋಡಿರಿ ಹೇಗೆ ತಿಂತಾ ಇದ್ದಾನೆ. ಸೊ ಆಮೇಲೆ ಪಿಜ್ಜಾ, ಬರ್ಗರ್ ಅಂದರೆ 2 ಹೊಟ್ಟೆ ಮುಂದಿಟ್ಬಿಟ್ರೆ ಖಾಲಿ ಮುಗಿಸ್ಬಿಡ್ತಾನೆ. ಆ ಥರ ಇವನು ಹೈ ಕ್ಲಾಸ್ ಬ್ರೀಡ್ ಅಂತಲೇ ಹೇಳ್ಬೋದು. ತುಂಬ ಮೇಂಟೈನ್ ಮಾಡಬೇಕು. ಯಾವುದೇ ಒಂದು ಫುಲ್ ಹೇರ್ಸ್ ಇರ್ತಕ್ಕಂಥ ಒಂದು ಮೂಕ ಪ್ರಾಣಿನ ಮನೇಲಿ ತಂದರೆ ನಾವು ಮಗು ಥರನೇ ನೋಡ್ಕೋಬೇಕಾಗತ್ತೆ. ಕೆಲವು ಜನ ಪ್ರೆಸ್ಟೀಜಿಗೋಸ್ಕರ, ಇನ್ನು ಕೆಲವು ಜನ ಶೋಕಿಗೋಸ್ಕರ, ಇನ್ನು ಕೆಲವು ಜನ ಸುಮ್ಮನೆ ಮಕ್ಕಳಿಗೆ ಬೇಕಂತಲ್ಲ ತರನ್ ಬಿಡೋ ಅಂತ ಈ ಥರ ಎಲ್ಲ ತರ್ತಿರ್ತಾರೆ. ಪ್ಲೀಸ್ ಈ ಥರ ಸುಮ್ಮನೆ ತಂದು ಅವುಗಳನ್ನ ಹಿಂಸೆ ಮಾಡಬೇಡಿ. ಯಾಕಂದರೆ ನಾವು ಒಂದು ನಾಯಿ ಮರಿ ತಂದರೆ ಅದನ್ನೇ ನಾವು ಮಕ್ಕಳ ಥರ ನೋಡ್ಕೋಬೇಕು. ಅವು ನಮಗೆ ಚೆನ್ನಾಗಿ ಪ್ರೀತಿ ಕೊಡ್ತವೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಹೇರ್ಸ್ ಆಗಿರ್ಬೋದು, ಅವುಗಳಿಗೆ ಆಹಾರ ಆಗಿರ್ಬೋದು, ಯಾವ ಬೇಕು ಅವು ಆಹಾರ ಕೊಡಬಾರ್ದು. ಯಾವಾಗಾದರೂ ಒಂದು ಸ್ವಲ್ಪ ಕೊಟ್ಟರೆ ನಡೆಯುತ್ತೆ. ಬಟ್ ಡೈಲಿ ಅವಕ್ಕೆ ಹೆಲ್ದಿ ಫುಡ್ನೇ ಕೊಡಬೇಕಾಗತ್ತೆ. ಅಂದರೆ ಅವುಗಳ ಆಯಸ್ಸು ತುಂಬ ದಿನದವರೆಗೆ ಇರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಟೈಮ್ ಟು ಟೈಮ್ ಚೆಕಪ್ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದರೂ ಕೂಡ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ, ಯಾವುದಾದ್ರೂ ಮನೇಲಿ ಒಂದು ಪ್ರಾಣಿ ತರೋ ಆಗಿದ್ದರೆ ನಿಮ್ಮ ಮಗು ಅಂತ ತೊಗೊಂಡು ಬನ್ನಿ. ಅದೇ ನಾನು ನಿಮಗೆ ಹೇಳೋದು. ಯಾಕಂದರೆ ನಿಮ್ಮ ಮಕ್ಕಳಾದರೆ ಬಿಡ್ತೀರಾ, ಇಲ್ಲ ಅಲ್ವಾ? ಸೊ ಹಾಗೆ ಅದು ಒಂದು ಮಗು, ನಮ್ಮ ಮಗು ಅಂತ ತೊಗೊಂಡು ಬಂದು ಸಾಕಿದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಂಗಳಾರತಿ ಮಾಡಿದ್ವಿ, ಕೇಕ್ ಕೂಡ ಆಯಿತು, ಎಲ್ಲ ಆಯಿತು. ಈಗ ಬಂದ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಸ್ವೀಟ್ ಕೊಡಬೇಕಲ್ವ. ಸೊ ಏನೇನು ಮಾಡಿರ್ತೀವಿ, ಪಲಾವ್ ಕೂಡ ಮಾಡಿದ್ದೆ. ಸೊ ಎಲ್ಲರೂ ಆರತಿ ಬೆಳಗ್ತಾ ಇದ್ದಾರೆ. ಇವರು ಕೂಡ ನಮ್ಮ ಆಂಟಿಯವರು. ಹೋಪ್ ನಮ್ಮ ಸಿಜ್ಜು ಬರ್ಡೇ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಆಮೇಲೆ ಯಾರ್ಯಾರೆಲ್ಲ ನಮ್ಮ ಸಿಜ್ಜು ಬರ್ಡೇಗೆ ಬಂದಿದ್ರು ಅವರಿಗೆಲ್ಲರಿಗೂ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ಯಾರು ಈ ನಾಯಿ ಮರಿ ಬರ್ತಡೇಗೆ ಯಾರು ಹೋಗಬೇಕಪ್ಪ ಈ ಥರ ಎಲ್ಲ ಥಿಂಕ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಗೊತ್ತು ನಾಯಿ ಮರಿ ಅಂದರೆ ಏನು, ಅದ್ರದ್ದು ವ್ಯಾಲ್ಯೂ ಏನಂತ ಅವ್ರಿಗೆ ಗೊತ್ತಿದೆ. ಅದು ಒಂದು ಜೀವ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲರೂ ಬಂದಿದ್ದರು, ಎಲ್ಲರೂ ಅದಕ್ಕೆ ಹಾರೈಸಿದರು, ಮುದ್ದಾಡಿದರು. ತುಂಬ ಖುಷಿ ಕೊಡುತ್ತೆ ನನಗೆ ಈ ಒಂದು ದಿನ ಅಂತಲೇ ಹೇಳ್ಬೋದು. ಸೊ ಇನ್ನೊಮ್ಮೆ ನಮ್ಮ ಸಿಜ್ಜಿಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಫ್ರೆಂಡ್ಸ್. ಒಂದು ವೇಳೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರೆಲ್ಲ ನಿಮ್ಮ ಸಿಜ್ಜುಗಳದ್ದು ಅಂದರೆ ಡಾಗ್ಸ್ಗಳ ಆಗಿರ್ಬೋದು, ಕ್ಯಾಟ್ಸ್ಗಳದ್ದಾಗಿರ್ಬೋದು, ಇನ್ನು ಇತರೆ ಪ್ರಾಣಿಗಳ ಬರ್ತ್ಡೇ ಮಾಡಿದ್ದೀರಾ ಅವರೆಲ್ಲ ಒಂದು ವೇಳೆ ನಿಮ್ಮ ವೀಡಿಯೋಸ್ಗಳಿದ್ದರೆ ಹಾಕಿ ಆ ವೀಡಿಯೋಸ್ಗಳನ್ನ ಎಲ್ಲನೂ ಜಾಯಿಂಟ್ ಮಾಡಿಬಿಟ್ಟು ನಾನು ನನ್ನ
ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ವಿತ್ ನೇಮ್ ನೀವು ಹಾಕ್ಬೋದು. ಓಕೆನಾ, ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ ಅವರು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.